ಆನ್ಲೈನ್ನಲ್ಲಿ ಕಂಪನಿ ಜಾಹೀರಾತು ನೋಡಿ ಮೋಸ ಹೋಗಿದ್ದಾರೆ ರೈತರು. ಮುಂಬೈ ಮೂಲದ ಕಂಪನಿಯಿಂದ ಬಾಗಲಕೋಟೆ ರೈತರಿಗೆ ಪಂಗನಾಮ. ವರ್ಟಿಕಲ್ ಫಾರ್ಮಿಂಗ್ ಹೆಸರಲ್ಲಿ ರೈತರಿಗೆ 2.84 ಕೋಟಿ ರೂಪಾಯಿ ಮೋಸ ಮಾಡಲಾಗಿದೆ. ವರ್ಟಿಕಲ್ ಫಾರ್ಮಿಂಗ್ ಹೆಸರಲ್ಲಿ ರೈತರಿಗೆ 2.84 ಲಕ್ಷ ರೂಪಾಯಿ ಮೋಸ ಮಾಡಿದ್ದಾರೆ. ಮುಂಬೈ ಮೂಲದ ಕಂಪನಿಯಿಂದ ರೈತರಿಗೆ, ಬಾಗಲಕೋಟೆ ರೈತರಿಗೆ ಪಂಗನಾಮ ಹಾಕಿರೋದು. 2.84 ಲಕ್ಷ ರೂಪಾಯಿ ಮೋಸ ಹೋಗಿದ್ದಾರೆ. ಆನ್ಲೈನ್ನಲ್ಲಿ ಕಂಪನಿ ವಿಡಿಯೋ ನೋಡಿ ಮೋಸ ಹೋಗಿದ್ದಾರೆ ರೈತರು. ಜಮಖಂಡಿ ತಾಲೂಕಿನ 18 ಜನ ರೈತರಿಗೆ ಮಹಾ ಮೋಸ ಆಗಿದೆ. ಜಾಹೀರಾತು ನೋಡಿ ಪಾಲಿ ಹೌಸ್ ನಿರ್ಮಾಣಕ್ಕೆ ರೈತರು ಮುಂದಾಗಿದ್ರು. 2022-23ನೇ ಸಾಲಿನಲ್ಲಿ 2.84 ಕೋಟಿ ಹಣ ಕಟ್ಟಿದ್ರಂತೆ ರೈತರು. ರೈತರಿಗೆ ಪಾಲಿ ಹೌಸ್ ನಿರ್ಮಾಣ ಮಾಡಿಕೊಡದೆ ಕಂಪನಿ ಮೋಸ ಮಾಡಿದೆ. ಕಂಪನಿಯಿಂದ ದೋಖಾ ಬೆನ್ನಲ್ಲೇ ಪೊಲೀಸರಿಗೆ ದೂರು ನೀಡಿದ್ದಾರೆ ರೈತರು. ಜಮಖಂಡಿಯಿಂದ ಬಾಗಲಕೋಟೆ ಸಿಇಎನ್ ಠಾಣೆಗೆ ಕೇಸ್ ವರ್ಗಾವಣೆಯಾಗಿದೆ. ದೇಶಾದ್ಯಂತ ಕೋಟ್ಯಾಂತರ ರೂಪಾಯಿ ಹಗರಣ ನಡೆಸಿರುವಂತಹ ಕಂಪನಿ ಇದು. 26 ಜನರ ವಿರುದ್ಧ ಎಫ್ಐಆರ್, 10 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ, ವಿಚಾರಣೆಗೆ ಒಳಪಡಿಸಲಾಗಿದೆ. ಆನ್ಲೈನ್ನಲ್ಲಿ ಕಂಪನಿ ಜಾಹೀರಾತು ನೋಡಿ ರೈತರು ಮೋಸ ಹೋಗಿದ್ದಾರೆ. ಆನ್ಲೈನ್ನಲ್ಲಿ ಬರುವಂಥ ಜಾಹೀರಾತುಗಳನ್ನು ಅದು ಹೆಂಗೆ ನಂಬ್ತಾರೋ ಏನಪ್ಪ, ಅದು ಕೂಡ ಕೋಟ್ಯಾಂತರ ರೂಪಾಯಿ ಎಲ್ಲ ಕೊಡಬೇಕು ಅಂತ ಹೆಂಗೆ ಅನಿಸುತ್ತೋ ಏನೋ. ವರ್ಟಿಕಲ್ ಫಾರ್ಮಿಂಗ್ ಹೆಸರಲ್ಲಿ ನಾವು ಇದನ್ನೆಲ್ಲ ನಿಮಗೆ ನಿರ್ಮಾಣ ಮಾಡಿಕೊಡ್ತೀವಿ, ಯಾವ ರೀತಿಯಾಗಿ ಇದನ್ನು ಈ ಕೃಷಿಯನ್ನು ಮಾಡಬೇಕು ಅನ್ನೋದನ್ನು ಹೇಳಿಕೊಡ್ತೀವಿ ಅಂತ ಹೇಳಿ ಪಾಪ ರೈತರಿಗೆ ಹೇಳಿದ್ದಾರೆ ಆ ಕಂಪನಿಯವರು. ಸೊ ಅದನ್ನು ನಂಬಿ ಈ ರೈತರು ಹಣ ಕೊಟ್ಟಿದ್ದಾರೆ. ಎಷ್ಟು? 2.84 ಕೋಟಿ ರೂಪಾಯಿ. ನಾನು 2021 ಇಸ್ವಿ ಏಪ್ರಿಲ್ ತಿಂಗಳಿನಲ್ಲಿ ಯೂಟ್ಯೂಬ್ನಲ್ಲಿ ಪಾಲಿ ಹೌಸ್ ಬಗ್ಗೆ ಸರ್ಚ್ ಮಾಡುವಾಗ ಯೂಟ್ಯೂಬ್ನಲ್ಲಿ AS ಅಗ್ರಿ ಅಂಡ್ ಎಕ್ವಾ LLP ಬಾಂಬೆ ಬೇಸ್ಡ್ ಕಂಪನಿ ಬಗ್ಗೆ ಮಾಹಿತಿ ದೊರಕಿತ್ತು. ಆ ಪಾಲಿ ಹೌಸ್ ಅವರು ಕೆಲಸ ಮಾಡಬೇಕಾಗಿದ್ರೆ ಹೈಟೆಕ್ ವರ್ಟಿಕಲ್ ಫಾರ್ಮಿಂಗ್ ಅಂತ ಹೇಳಿ ಟರ್ಮರಿಕ್ ಬೆಳೀತಾರೆ, ಅರಿಶಿಣ ಬೆಳೀತಾರೆ ಅಂತ ಹೇಳಿ ಅದ್ರ ಬಗ್ಗೆ ಎಲ್ಲ ನಾನು ಮಾಹಿತಿ ತಿಳ್ಕೊಂಡೆ. ಮುಂದೆ ಅವ್ರ ಕಂಪನಿಗೆ ನಾನು ಮೆಸೇಜ್ ಮಾಡಿದ್ಮೇಲೆ ಕಂಪನಿಯಿಂದ ನನಗೆ ಎಲ್ಲ ಡೀಟೇಲ್ಸ್ ಕಳಿಸಿದರು. ಏನಂದರೆ 1 ಎಕರೆಗೆ ಅವರು 15ರಿಂದ 20 ಎಕರೆ ಈಲ್ಡ್ ತೆಗಿತ ನಂತರ ಹೈಟೆಕ್ ಫಾರ್ಮಿಂಗ್, ವರ್ಟಿಕಲ್ ಫಾರ್ಮಿಂಗ್ ಟ್ರ್ಯಾಕ್ ಸಿಸ್ಟಮ್ ಆಗಿ ಮಾಡ್ತಾರಂತ ಹೇಳಿದರು. ಸದರ್ ಪಾಲಿ ಹೌಸ್ ನಮ್ಮ ಕರ್ನಾಟಕದಲ್ಲಿ ಮಾಡಿ ಅಂತ ಕೇಳಿದ್ರೆ ಬೆಂಗಳೂರು ಬೆಳಗಾವಿ ಖಾನಾಪುರದಲ್ಲಿ ನಾವು ನೋಡ್ಲಿಕ್ಕೆ ಹೋಗಿದ್ದೀವಿ. ನಾವು ನಮ್ಮ ತಂದೆ ಮತ್ತು ನಮ್ಮ ಚಿಕ್ಕಪ್ಪರು ಕೂಡಿ ನೋಡ್ಕೊಂಡು ಬಂದಿವಿ. ಸದರ್ ಅವ್ರದ್ದೆಲ್ಲ ಮಾಹಿತಿ ಕೇಳಿದ ಮೇಲೆ ಮುಂದೆ ಅವ್ರದ್ದು ನಾಸಿಕದ ಒಂದು ಸೈಟ್ನಲ್ಲಿ ನೋಡ್ಕೊಂಡು ಬಂದೀವಿ. ಮುಂದೆ ಏಪ್ರಿಲ್ 2021ರಲ್ಲಿ ನಾವು ಅವರಿಗೆ 1 ಎಕರೆಗೆ 1 ಕೋಟಿ ರೂಪಾಯಿ ಅಂತ ಸದರ್ 2 ಎಕರೆಗೆ ಅರ್ಧ ಎಕರೆದು 2 ಮತ್ತು 1 ಎಕರೆದು 1 ಕೋಟಿ 2.20 ಲಕ್ಷ ರೂಪಾಯಿ ನಾವು RTGS ಮೂಲಕ ಈ ಕಂಪನಿಗೆ ಕಳಿಸಿದ್ದೀವಿ. ಕಂಪನಿಯವರು ನಮ್ಮ ಜೊತೆ ನೋಟ್ರಿ ಅಗ್ರಿಮೆಂಟ್ ಮಾಡ್ಕೊಂಡ್ರು. ಅವರು 6 ವರ್ಷ ಅಗ್ರಿಮೆಂಟ್ ಮಾಡಿದ್ರು. 14 ತಿಂಗಳಲ್ಲಿ 90% ನಿಮ್ಗೆ ರಿಟರ್ನ್ಸ್ ಕೊಡ್ತೀವಿ ಅಂತ ಹೇಳಿ ಎಲ್ಲ ದುಡ್ಡು ತಗೊಂಡ್ರು. ಮುಂದೆ ಯಾವುದೇ ನಮ್ದು ತೋಟದಲ್ಲಿ ಕೆಲಸ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬಾಗಲಕೋಟೆ ರಿಪೋರ್ಟರ್ ಅಶೋಕ್. ಹೆಂಗೆ ನಂಬಿದ್ರಂತೆ ಇವರೆಲ್ಲ? ಅದು ಕೂಡ ಯೂಟ್ಯೂಬ್ನಲ್ಲಿ ಬರುವಂಥ ಅಡ್ವರ್ಟೈಸ್ಮೆಂಟ್ ನೋಡಿ ಕೋಟ್ಯಾಂತರ ರೂಪಾಯಿ ಹಣ ಕಟ್ತಾರೆ ಅಂತ ಹೇಳಿದ್ರೆ ಇವ್ರೇನು ದಡ್ರ, ಬುದ್ಧಿವಂತರ, ಏನು ಆಗಿರೋದು ಇದು? ರಾಮ್, ಇದು ಏನು ಆನ್ಲೈನ್ ವಂಚನೆ ಇತ್ತೀಚೆಗೆ ಹೆಚ್ಚಾಗಿ ಕಂಡು ಬರ್ತದಂತ. ಆನ್ಲೈನ್ ವಂಚನೆ ಪ್ರಕರಣಗಳು ಹೆಚ್ಚಾಗಿ ಕಂಡು ಬರ್ತದಂತ. ಅದರಲ್ಲೂ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡ ಅದಕ್ಕೆ ಏನು ಕಡಿಮೆ ಇಲ್ಲ. ಯಾಕಂದ್ರೆ CN ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾದಂತ. ಜಮಖಂಡಿಯಲ್ಲಿ ಜಮಖಂಡಿ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದಲ್ಲಿ 18 ಜನ ರೈತರಿಗೆ ಏನು ಮುಂಬೈ ಮೂಲದ ಕಂಪನಿ ಏನಿದೆ ಅದು ಮೋಸ ಮಾಡೋದು ಗೊತ್ತಾಗುತ್ತೆ. ಮುಂಬೈ ಮೂಲದ ಕಂಪನಿ AS ಅಗ್ರಿ ಮತ್ತು ಅಕ್ವಾ LLP ಕಂಪನಿಯನ್ನು ಏನಿದೆ ಅದು ಏನಂದ್ರೆ ವರ್ಟಿಕಲ್ ಫಾರ್ಮಿಂಗ್ ಮಾಡುವಂತ ಕಂಪನಿ. ಅದಕ್ಕೆ ಸಂಬಂಧಪಟ್ಟಂಗೆ ಆ ಕಂಪನಿಯವರು ಯೂಟ್ಯೂಬ್ ನಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ರೀತಿಯಲ್ಲಿ ಅದನ್ನ ಪ್ರಸ್ತುತಪಡಿಸಿರ್ತಾರೆ. ಅದನ್ನ ನೋಡಿದಂತಹ ಜಮಖಂಡಿ ಮೂಲದ ರೈತರು ಅದರದ ಮಾಹಿತಿ ಆಧರಿಸಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡುವಂತ ಪ್ರಯತ್ನ ಮಾಡ್ತಾರೆ. ನಂತರದಲ್ಲಿ ಅವ್ರನ್ನ ಬೇರೆ ಬೇರೆ ಜಿಲ್ಲೆಗಳಿಗೆಲ್ಲ ಕರೆಸಿ ಈ ತರದ್ ಮಾಡಿದೀವಿ ನಾವು ವರ್ಟಿಕಲ್ ಫಾರ್ಮಿಂಗ್ ಅನ್ನ ಅಂತ ತೋರಿಸುವಂತ ಕೆಲಸ ಕೂಡ ಆಗಿರುತ್ತೆ. ಅದನ್ನ ನಂಬಿಕೊಂಡು ಇವರು ವರ್ಟಿಕಲ್ ಫಾರ್ಮಿಂಗ್ ಅನ್ನ ಮಾಡೋಕೆ ಮುಂದಾಗ್ತಾರೆ. ಸುಮಾರು 18 ಜನ ರೈತರು ಸುಮಾರು 2.84 ಕೋಟಿಗೂ ಅಧಿಕ ಹಣವನ್ನ ಈ
ಕಂಪ್ನಿಯವರಿಗೆ ಕೊಟ್ಟಿರುವಂತದ್ದು ಈಗ ಬೆಳಕಿಗೆ ಬಂದಿರುವಂತದ್ದು. ಒಟ್ಟಾರೆ ಅದರಲ್ಲಿ ವರ್ಟಿಕಲ್ ಫಾರ್ಮಿಂಗ್ ಅಂದ್ರೆ ಏನು ಅಂದ್ರೆ ತೋಟಗಾರಿಕೆ ಮತ್ತೆ ಈ ಹಣ್ಣು ಹಂಪಲುಗಳನ್ನ ಹೆಚ್ಚಾಗಿ ಬೆಳೆಯಲಾಗುತ್ತೆ. ಅದು ಆ ರೀತಿಯ ಫಾರ್ಮಿಂಗ್ ಅನ್ನ ಅಲ್ಲಿ ಪಾಲಿ ಹೌಸ್ ನಲ್ಲಿ ನಿರ್ಮಾಣ ಮಾಡಿ ಕೊಡ್ತೀವಿ. ಅದರಲ್ಲಿ ಹೆಚ್ಚಿನ ಪ್ರಮಾಣದ ಇಳುವರಿ ಬರುತ್ತೆ ಅನ್ನೋ ಒಂದು ಹೇಳಿ ಇವರಿಗೆ ಒಂದು ಸುಮಾರು 10 ಗುಂಟೆ ಪಾಲಿ ಹೌಸ್ ನಿರ್ಮಾಣಕ್ಕೆ 50 ಲಕ್ಷ ಖರ್ಚು ಬರುತ್ತೆ. ಅದರಲ್ಲಿ ಅರಿಶಿನ ಬೆಳೆದ್ರೆ 1 ಕೋಟಿ ರೂಪಾಯಿ ಆದಾಯ ಬರುತ್ತೆ. 50% ಕಂಪ್ನಿ ಕೊಡಬೇಕು, 50% ನಿಮಗೆ ಆದಾಯ ಬರುತ್ತೆ. ಈ ರೀತಿ ಹೇಳಿ ಅವರನ್ನ ಮೋಸ ಮಾಡುವಂತ ಕೆಲಸ ಮಾಡ್ತಾರೆ. ಸುಮಾರು 2022-2023 ಸಾಲಿನಲ್ಲಿ 2.84 ಕೋಟಿಯನ್ನ ಹಣವನ್ನು ಕಳೆದುಕೊಳ್ತಾರೆ. ಅದು ಮುಂದೆ ಅವರು ಕಂಪನಿ ಇದು ದೋಖಾ ಮಾಡುತ್ತೆ, ನಮ್ಗೆ ವಂಚನೆ ಮಾಡ್ತಾ ಇದಾರೆ ಅಂತ ಗೊತ್ತಾಗಿ ಜಮಖಂಡಿ ಭಾಗದಲ್ಲಿ ಹೆಚ್ಚಿನ ರೈತರು ಇದನ್ನ ಮಾಡ್ತಾರೆ, ಇನ್ವೆಸ್ಟ್ ಮಾಡಕ್ಕೆ ಮುಂದಾಗ್ತಾರೆ. ಹೀಗಾಗಿ ಅಲ್ಲಿ ಜಮಖಂಡಿ ಪೊಲೀಸ್ ಠಾಣೆಯಲ್ಲಿ ರೈತರು ವಂಚನೆ ಏನು ದೂರನ್ನ ಕೊಡ್ತಾರೆ. ನಂತರ ಅದು CN ಠಾಣೆಗೆ ವರ್ಗಾವಣೆಗಿರುತ್ತೆ. ಹೀಗಾಗಿ ಸದ್ಯಕ್ಕೆ ಸುಮಾರು 11 ರಾಜ್ಯಗಳಲ್ಲಿ ಒಂದು ವಂಚನೆ ಪ್ರಕರಣ ಕಂಡು ಬಂದದ್ದು. 26 ಜನರ ವಿರುದ್ಧ ಜಮಖಂಡಿ ಠಾಣೆಯಲ್ಲಿ FIR ದಾಖಲಾಗಿರುತ್ತೆ. ಅದು 26 ಜನರಲ್ಲಿ 10 ಜನರನ್ನ ಈಗಾಗಲೇ ಪೊಲೀಸರು ಬಂಧನ ಮಾಡಿ ವಿಚಾರಣೆ ಕೂಡ ಒಳಪಡಿಸಿರುವಂತದ್ದು. ಸದ್ಯಕ್ಕೆ ಆನ್ಲೈನ್ ವಂಚನೆ ಒಂದ್ ಕಡೆ ಆದ್ರೆ, ಈ ರೀತಿ ಯೂಟ್ಯೂಬ್ ನಲ್ಲಿ ಬಂದಂತಹ ಒಂದು ಜಾಹೀರಾತು ವಿಡಿಯೋಗಳನ್ನು ನೋಡಿ ರೈತರು ಈ ರೀತಿ ಮೋಸ ಹೋಗ್ತಾ ಇದ್ರಲ್ಲ ಅನ್ನೋ ಒಂದು ಸಂಗತಿ ಈಗ ಬೆಳಕಿಗೆ ಬಂದಿರುವಂತದ್ದು. ರಾಮ್. ಎಸ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಶೋಕ್. ಇದೆ. ಆ ಕಂಪ್ನಿ ಹೆಸರು AS ಅಗ್ರಿ ಮತ್ತು ಅಕ್ವಾ LLP ಕಂಪ್ನಿ ಅಂತೇಳಿ. AS ಅಗ್ರಿ ಮತ್ತು ಅಕ್ವಾ LLP ಕಂಪ್ನಿ ಅಂತೇಳಿ. ಈ ಕಂಪ್ನಿನಲ್ಲಿ ಏನು ಚೇರ್ಮನ್ರು ಮತ್ತು ಡೈರೆಕ್ಟರ್ಸ್ ಇರ್ತಾರೆ, ಅವರು ಈ ದೂರಿನ ಏನು ದೂರು ಕೊಟ್ಟಿದ್ದಾರೆ ಅದರಲ್ಲಿರ್ತಕ್ಕಂಥ ಮಾಹಿತಿ ಆಧಾರದ ಮೇಲೆ ಹೇಳಬೇಕು ಅಂತಂದರೆ, ಈ ಕಂಪ್ನಿದವರು ಒಂದು ಯೂಟ್ಯೂಬ್ನಲ್ಲಿ ತಮ್ಮ ಕಂಪ್ನಿನ ಚಟುವಟಿಕೆಗಳ ಬಗ್ಗೆ ಅವರು ಪ್ರಮೋಟ್ ಮಾಡ್ತಾ ಇರ್ತಾರೆ. ಆ ಒಂದು ಯೂಟ್ಯೂಬ್ನಲ್ಲಿ ಆ ವಿಡಿಯೋನ ನೋಡಿ ಈ ನಮ್ಮ ದೂರುದಾರ ಏನು ಮಾಡ್ತಾರೆ, ಅವರು ಆ ಒಂದು ಪ್ರಮೋಟ್ ಮಾಡ್ತಕ್ಕಂಥ ವಿಡಿಯೋದಲ್ಲಿ ವರ್ಟಿಕಲ್ ಫಾರ್ಮಿಂಗ್ ಬಗ್ಗೆ ಅವ್ರು ಹೇಳ್ತಾ ಇರ್ತಾರೆ. ವರ್ಟಿಕಲ್ ಫಾರ್ಮಿಂಗ್ ಮಾಡಿಕೊಂಡು ಮತ್ತು ಮೀನು ಸಾಕಾಣಿಕೆ ಮತ್ತು ಇತರ ಚಟುವಟಿಕೆಗಳ ಬಗ್ಗೆ ಹೇಳಿ ಹೂಡಿಕೆ ಮಾಡಿದ್ರೆ ಒಳ್ಳೆಯ ಲಾಭಾಂಶ ಬರುತ್ತೆ ಅಂತಕ್ಕಂಥದ್ದು ಆ ವಿಡಿಯೋದಲ್ಲಿರುತ್ತೆ. ಅದರ ಆಧಾರದ ಮೇಲೆ ಈ ಕಂಪ್ನಿಯ ಮ್ಯಾನೇಜರ್ ಅವ್ರನ್ನ ಅವರು ಸಂಪರ್ಕಿಸ್ತಾರೆ. ಸಂಪರ್ಕ ಮಾಡಿದ ನಂತರ ಅವರು ಸಾಕಷ್ಟು ವಿವರಗಳನ್ನು ಇವರಿಗೆ ನೀಡ್ತಾರೆ. ಆ ಎಲ್ಲ ವಿವರಗಳನ್ನು ಇವರು ಖಾತ್ರಿಪಡಿಸಿಕೊಂಡು ಮತ್ತು ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಈ ಕಂಪ್ನಿ ಕಡೆಯಿಂದ ಕೆಲಸಗಳಾಗಿದೆ ಅದನ್ನೆಲ್ಲ ವಿಸಿಟ್ ಮಾಡಿ ನೋಡಿ ಆ ಕಂಪ್ನಿಯ ಏನು ಚಟುವಟಿಕೆಗಳ ಬಗ್ಗೆ ಇವರು ಕೂಡ ಸ್ಪಂದಿಸಿ ಅಲ್ಲಿ ಏನು ವರ್ಟಿಕಲ್ ಫಾರ್ಮಿಂಗು ಮಾಡುವಂಥ ಚಟುವಟಿಕೆ ಇರ್ತದೆ ಮತ್ತು ಅದರಲ್ಲಿ ಅರಿಶಿಣ ಬೆಳೆಯುವಂಥ ಒಂದು ಏನು ಅವರು ಚಟುವಟಿಕೆಗಳ ಬಗ್ಗೆ ಇವರಿಗೆಲ್ಲ ಹೇಳ್ಕೊಡ್ತಾರೆ. ಅದನ್ನು ಇವರು ಅಭಿರುಚಿ ತೋರಿಸಿ ನಮಗೂ ಕೂಡ ಇದರಲ್ಲಿ ಅಭಿರುಚಿ ಇದೆ, ನಾವು ಕೂಡ ಇದರಲ್ಲಿ ಭಾಗವಹಿಸ್ತೀವಿ ಅಂಥೇಳಿ ನಮ್ಮ ದೂರುದಾರರು ಅವರ ಕಂಪ್ನಿದವರಿಗೆ ತಿಳಿಸ್ತಾರೆ. ಅವಾಗ ಕಂಪ್ನಿದವ್ರು ಏನು ಮಾಡ್ತಾರೆ, ಇವರಿಗೆ ನೀವು ನಿಮ್ಮ ಸ್ವಂತ ಜಮೀನು ಇರಬೇಕಾಗುತ್ತೆ, ವಿದ್ಯುತ್ ಸಂಪರ್ಕ ಇರಬೇಕಾಗುತ್ತೆ ಮತ್ತು ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇರಬೇಕಾಗುತ್ತೆ. ಅವುಗಳನ್ನೆಲ್ಲ ಆಧಾರದ ಮೇಲೆ ನೀವು ಇಂತಿಷ್ಟು ಅಮೌಂಟನ್ನು ನೀವು ಇನ್ವೆಸ್ಟ್ ಮಾಡಿದ್ರೆ ಪ್ರತಿ ವರ್ಷ ನಿಮಗೆ ಇಂತಿಷ್ಟು ನಾವು ಲಾಭಾಂಶವನ್ನು ನಿಮಗೆ ಮಾಡಿಕೊಡ್ತೀವಿ ಮತ್ತು ಪ್ರತಿಯೊಂದು ಹಂತದಲ್ಲೂ ಕೂಡ ನಿರ್ವಹಣೆಯೂ ಕೂಡ ನಾವೇ ಮಾಡ್ತೀವಿ ಅಂತಕ್ಕಂಥದ್ದನ್ನು ಇವ್ರಿಗೆ ಹೇಳ್ತಾರೆ. ಇವರು ಅದನ್ನು ಎಲ್ಲ ವೆರಿಫೈ ಮಾಡಿ ಅವರು ಹೇಳಿದ್ದನ್ನು ನಂಬಿ ಇವರು ನಮ್ಮ ದೂರುದಾರರು ಮತ್ತು ದೂರುದಾರರ ಸಂಪರ್ಕಕ್ಕೆ ಬಂದಂಥ ಇತರೆ ಸಾಕ್ಷಿದಾರರು ಎಲ್ಲರೂ ಸೇರಿ ನಮ್ಮ ಜಮಖಂಡಿ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ಸುಮಾರು 2,83,00,000 ಇಷ್ಟು ಅಮೌಂಟನ್ನು ಅವರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಟ್ರಾನ್ಸ್ಫರ್ ಮಾಡಿ ಇದು 2001ರಿಂದ ಶುರು ಆಗುತ್ತೆ. ಇದು ಕ್ರೈಮ್ ನಡೆದಿದ್ದು 29/3/2021ರಿಂದ ಹಿಡ್ಕೊಂಡು 31/3/2022ವರೆಗೂ ಕೂಡ ಇವರು ತಮ್ಮ ವಿವಿಧ ಚಟುವಟಿಕೆಗಳಿಗೆ ಇವರು ಹಣವನ್ನು ತೊಡಗಿಸ್ತಾರೆ. ಮುಂದೆ ಏನು ಇವರ ಮತ್ತು ಕಂಪ್ನಿ ನಡುವೆ ಏನು ಅಗ್ರಿಮೆಂಟ್ ಆಗಿರ್ತದೆ ಚಟುವಟಿಕೆಗಳ ಬಗ್ಗೆ, ಲಾಭಾಂಶವನ್ನು ಕೊಡುವಂಥದ್ದು ಬಗ್ಗೆ, ಆ ಒಂದು ಏನು ಷರತ್ತುಗಳಿರ್ತದೆ ಅದನ್ನು ಷರತ್ತುಗಳನ್ನು ಅವರು ಸರಿಯಾಗಿ ನಿಭಾಯಿಸೋದಿಲ್ಲ ಕಂಪ್ನಿ ಕಡೆಯಿಂದ. ಇವರು ಸಾಕಷ್ಟು ಬಾರಿ